ನಮಸ್ಕಾರ ಎಲ್ಲ ಪತ್ರಿಕಾ ಮಾಧ್ಯಮದ ಯೂಟ್ಯೂಬ್ ಚಾನಲ್ ಅವರಿಗೆ. ಇವತ್ತೇನು ಕಿಜುಂಡಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಸುಮಾರು ಗ್ರಾಮಗಳಿಗೆ ಇವತ್ತು ನಮ್ಮ ಸನ್ಮಾನ್ಯ ಶಾಸಕ ಅಂತ ಸಮುದ್ರ ಮಂಜಣ್ಣ ಅವರು ಎಲ್ಲ ಒಳ್ಳೆ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಈ ಶುಭ ಸಂದರ್ಭದಲ್ಲಿ ಚಾಮರಾಜಹಳ್ಳಿ ಗ್ರಾಮಕ್ಕೆ ಆ ಗಣಪತಿ ಮತ್ತು ಗಂಗಮ್ಮ ಮತ್ತು ಮಶಮ್ಮ ಒಂದು ಆಶೀರ್ವಾದದಿಂದ ಇವತ್ತು ಅವರು ನಮ್ಮ ಚಾಮರಾಜಹಳ್ಳಿಗೆ ಬಂದು ಐಮಾಸ್ ಲೈಟ್ ಅನ್ನ ಉದ್ಘಾಟನೆ ಮಾಡುತ್ತಾರೆ. ಅದ್ರ ಜೊತೆಗೆ ಒಂದು 20 ಲಕ್ಷ ರೂಪಾಯಿ ಕೆಲಸವನ್ನು ಕೂಡ ಚಾಮರಾಜಹಳ್ಳಿ ಹಾಕಿ ಈಗಾಗಲೇ ಕೆಲಸವನ್ನು ಮಾಡೋದು. ಅದನ್ನು ಟೇಪ್ ಕಟ್ ಮಾಡ್ತಾರೆ. ಒಳ್ಳೆ ಕೆಲಸನ ನಮ್ಮ ಊರಿಗೆ ನಮ್ಮ ಗ್ರಾಮಕ್ಕೆ ಮಾಡ್ಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲಾ ಪಂಚಾಯತಿಯಲ್ಲೂ ಕೂಡ ಸುಮಾರು 10-15 ಗ್ರಾಮಗಳಿಗೆ ಭೇಟಿ ಕೊಟ್ಟು ಇವತ್ತು ಎಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡ್ಕೊಂಡು ಬಂದಿರ್ತಾರೆ. ಅದ್ರ ಜೊತೆಗೆ ಇವತ್ತು ನಾನು ಮನವಿ ಮಾಡ್ಕೊಳ್ಳಿದ್ದೇನೆ, ನಮ್ಮ ಚಾಮರಾಜಹಳ್ಳಿಯಲ್ಲಿ ಈ ಕೆಲಸಕ್ಕೆ ಮೊದಲು ನಮ್ಮ ಐಮಾಸ್ ಲೈಟ್ ಇಲ್ಲೊಂದಿದೆ, ನಾನು ಅಲ್ಲೊಂದು ಹಾಕಿದ್ದೀನಿ. ಇದರಿಂದ ಊರು ಆ ಕಡೆ ಒಂದಿದೆ, ಈ ಕಡೆ ಜಾಸ್ತಿ ಊರು ಇರೋದ್ರಿಂದ ಇನ್ನೊಂದ್ 2 ಲೈಟ್ ನಮ್ಗೆ ಬೇಕು. ಒಂದು ಡಿಮ್ಯಾಂಡ್ ನಮ್ದು 2 ಲೈಟ್ ನಮ್ಗೆ ಬೇಕು. ಊರು ಜಾಸ್ತಿ ಇರೋದು ಆ ಕಡೆ, ಈ ಕಡೆ ಜಾಸ್ತಿ ಇರೋದು. ಇಲ್ಲಿ ವಿಶೇಷ ಏನಂದ್ರೆ ಎಲ್ಲಾ ಕಾರ್ಯಗಳು ನಡೆಯೋದು ದೇವಸ್ಥಾನ ಇರೋದ್ರಿಂದ, ಜಾಸ್ತಿ ಫಂಕ್ಷನ್ ನಡೆಯೋದ್ರಿಂದ ಇಲ್ಲಿ ಲೈಟ್ ಬಹಳ ಅವಶ್ಯಕತೆ ಇತ್ತು, ಹಾಕಿದ್ಯಾ. ಜೊತೆಗೆ ಇಲ್ಲಿ ಹಿಂದ್ಗಡೆ ಇರ್ತಕ್ಕಂಥ ರೋಡು ಎಲ್ಲ ರೋಡು ಮೇನ್ ಚಿಕ್ಕಬಂಡಳ್ಳಿ ಮತ್ತೆ ಕಪ್ಪಮರ್ಗ್ ಹೋಗೋ ರಸ್ತೆ ರೋಡ್ ಇದು ಹೈವೇಗೆ ಹೋಗುವಂತ ಸಂಪರ್ಕ ಇರ್ತಕ್ಕಂಥ ಒಂದು ರಸ್ತೆ. ಇದನ್ನ ದಯವಿಟ್ಟು ಬಹಳ ಅನ್ಯಾಯ ಆಗ್ಬಿಡಿ. ರೋಡಲ್ಲಿ ಹೋಗಕ್ಕಾಗಲ್ಲ, ಮುಸ್ಲಿಂ ಎಲ್ಲ ನಡ್ಕೊಂಡು ಬರೋದಕ್ಕೆ ಆಗಲ್ಲ, ಈ ರೀತಿ ಆಗಿದೆ. ಅದ್ರ ಜೊತೆಗೆ ಈ ಕಡೆ ಸ್ವಲ್ಪ ರೋಡ್ ಇದೆ. ಇಷ್ಟು ಮಾತ್ರ ನಮ್ಗೆ ಮಾಡ್ಕೊಟ್ರೆ ಆ ತಾಯಿ, ಆ ಗಣಪತಿ ಮತ್ತೆ ಗಂಗಮ್ಮ ತಾಯಿ, ಆ ಬಸಮ್ಮ, ನೀವು ಭಗವಂತ ಒಳ್ಳೇದ್ ಮಾಡ್ಲಿ, ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಹುಡುಗ ನೀನು, ಇನ್ನ ಒಳ್ಳೆ ಧೈರ್ಯ ಶಕ್ತಿ ಇರ್ತಕ್ಕಂಥವ್ರು ನಮ್ಮ ಸನ್ಮಾನ್ಯ ಶಾಸಕರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಗೆ ಆ ದೇವ್ರ ಇನ್ನೊಂದ್ಸಲ ಆಶೀರ್ವಾದ ಕೊಳ್ಳಿ ಬಯಸ್ತಾ, ಏನೀಗಾಗಲೇ ನಾನು ಬೇಡ್ಕೊಂಡಿದ್ದೇವೆ ಆ ಕಾರ್ಯಗಳು ನಮ್ಮ ಡಾಕ್ಟರ್ ಪ್ರಕಾಶ್ ಅವರು ಇರ್ಬೋದು, ಆಮೇಲೆ ಶ್ರೀನಾಥ್ ಇರ್ಬೋದು, ಆಮೇಲೆ ನಮ್ಮ ರಘುಪತ್ ರೆಡ್ಡಿ ಅವ್ರನ್ನ ಯಾವತ್ತೂ ಜೊತೆಯಲ್ಲಿ ಇರ್ತಕ್ಕಂಥವ್ರು, ಆ ಮೂಲೆ ಅವರು ಈ ಮೂಲೆ ಅವರು ನಾವೆಲ್ಲ ನಾವು ಬಹಳ ಕಾರ್ಯಗಳು ಮಾಡಿರ್ತಕ್ಕಂಥವ್ರು, ಒಳ್ಳೆ ಈ ತಾಲೂಕಲ್ಲ ಒಳ್ಳೆ ದುಡಿದಿರ್ತಕ್ಕಂಥವ್ರು, ಒಳ್ಳೆ ಶಕ್ತಿಯನ್ನ ತುಂಬಿರ್ತಕ್ಕಂಥವ್ರು ನಾವು ಡಾಕ್ಟರ್ ಪ್ರಕಾಶ್ ಆಗ್ಲಿ, ರಘುಪತ್ ರೆಡ್ಡಿ ನಾವೆಲ್ಲ ಕೂಡ ಇನ್ನ ಹಲವಾರು ನಾಯಕರಿದ್ರು. ಅದರಿಂದ ಅದನ್ನ ಬೆಳೆಸ್ಕೊಂಡು ಬರ್ತಾರೆ. ಅದೇ ರೀತಿ ಭಗವಂತ ನಿಮ್ಗೆ ಇನ್ನೂ ಒಳ್ಳೇದ್ ಮಾಡ್ಲಿ. ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್ ಅಂದ್ರೆ ಈ ಕೆಲಸಗಳಿಂದ ಮಾಡ್ಕೊಳ್ಳಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮಾತ್ರ ಪಕ್ಷಕ್ಕೆ ಅದು ಯೋಚನೆ ಮಾಡೋಣ, ಯೋಚನೆ ಮಾಡೋದಲ್ಲ ಸರ್. ಅದನ್ನ ಮಿಷನ್ ನಾವೆಲ್ಲ ನಮ್ ಕಾರ್ಯಕರ್ತರು, ನಮ್ ಲೀಡರ್ಸ್, ನಮ್ ನಾಯಕರು, ನಮ್ ದೊಡ್ಡವರೆಲ್ಲ ಇರ್ತಾರೆ. ಅದೆಲ್ಲ ಚರ್ಚೆ ಮಾಡ್ತೀವಿ. ಚುನಾವಣೆ ಹತ್ರ ಇದೆ, ಯೋಚನೆ ಮಾಡೋಣ. ಭಗವಂತ ಆ ತಾಯಿ ಯಾರ ಕಡೆ ಯಾವ ಊರಲ್ಲಿ ಮಳೆ ಬೀಳ್ತದೋ, ಯಾವ ಊರಿಗೆ ನೀರು ಹೋಗ್ತದೆ ಹೇಳಕ್ ಆಗಲ್ಲ. ಅದೆಲ್ಲ ಕೂಡ ಅದು ತಾಯಿ ಅವ್ರ ದೇವ್ರ ಮೇಲೆ ಇರ್ತಕ್ಕಂಥ ಒಂದು ಪಾರ. ಅದು ಅವ್ರು ಯಾವ ಕಡೆ ಪಡೆದ್ರೆ ಆ ಕಡೆ ಹೋಗುವಂತ ಒಂದು ಸಮಯ ಬಂದ್ರೆ ಆಗ್ಬೋದು, ಹೇಳಕ್ ಆಗಲ್ಲ. ಅದೆಲ್ಲ ಕೂಡ